ಹೂಡಿಕೆದಾರರ ಸಭೆ ಇತ್ತು. ಅಂದರೆ 13 ಮತ್ತು 14ನೇ ತಾರೀಕಿಗೆ ಹೂಡಿಕೆದಾರರ ಸಭೆ ಇರುವಂಥ ಹಿನ್ನೆಲೆಯಲ್ಲಿ ಸಂಪುಟ ಸಭೆಯನ್ನು ಮುಂದೂಡಿಕೆ ಮಾಡಲಾಗಿದೆ. ಫೆಬ್ರವರಿ 13 ಮತ್ತು 14ರಂದು ಜಾಗತಿಕ ಹೂಡಿಕೆದಾರರ ಸಮಾವೇಶ ಇದೆ. ಸೊ ಮಹದೇಶ್ವರ ಬೆಟ್ಟದಲ್ಲಿ ಫಿಕ್ಸ್ ಆಗಿರುವಂಥ ಸಂಪುಟ ಸಭೆ ಇದೆಯಲ್ಲ, ಅದನ್ನು ಮುಂದೂಡಿಕೆ ಮಾಡಲಾಗಿದೆ. ಫೆಬ್ರವರಿ 13 ಬದಲಾಗಿ ಈಗ 15ನೇ ತಾರೀಕಿಗೆ ಕ್ಯಾಬಿನೆಟ್ ಮೀಟಿಂಗ್ ನಿಗದಿಯಾಗಿದೆ. ಅಧಿಕಾರಿಗಳ ಪೂರ್ವಭಾವಿ ಸಭೆ ಬಳಿಕ ಸಚಿವರಾಗಿರುವಂಥ ವೆಂಕಟೇಶ್ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟರು. 16ಕ್ಕೆ ಅಂದರೆ ಫೆಬ್ರವರಿ 16ರಂದು ಚಾಮರಾಜನಗರದಲ್ಲಿ ಬೃಹತ್ ಕೈ ಸಮಾವೇಶ ಕೂಡ ಇರುತ್ತೆ. 13 ಮತ್ತು 14ನೇ ತಾರೀಕಿಗೆ ಜಾಗತಿಕ ಹೂಡಿಕೆದಾರರ ಸಮಾವೇಶ ಇದೆ. ಸೊ ಹಂಗಾಗಿ ಮಹದೇಶ್ವರ ಬೆಟ್ಟದಲ್ಲಿ ಫಿಕ್ಸ್ ಆಗಿದ್ದ ಸಂಪುಟ ಸಭೆ ಇದೆಯಲ್ಲ, ಅದನ್ನು ಮುಂದಕ್ಕೆ ಹಾಕಿದ್ದಾರೆ. ಸೊ 13 ಬದಲಾಗಿ 13ನೇ ತಾರೀಕು ಇಟ್ಟಿದ್ರು, ಬಟ್ ಇಲ್ಲಿ 13 ಮತ್ತು 14ಕ್ಕೆ ಹೂಡಿಕೆದಾರರ ಸಮಾವೇಶ ಇದೆ. ಸೊ ಹಂಗಾಗಿ 15ನೇ ತಾರೀಕಿಗೆ ಕ್ಯಾಬಿನೆಟ್ ಮೀಟಿಂಗ್ ನಿಗದಿ ಮಾಡಲಾಗಿದೆ. ಅಧಿಕಾರಿಗಳ ಪೂರ್ವಭಾವಿ ಸಭೆ ಆದ ನಂತರ ಇದರ ಬಗ್ಗೆ ಇವತ್ತು ಮಾಹಿತಿಯನ್ನು ಕೊಟ್ಟರು ಸಚಿವರಾಗಿರುವಂಥ ವೆಂಕಟೇಶ್. 13 ಹಾಗೂ 14ರಂದು ಜಾಗತಿಕ ಹೂಡಿಕೆದಾರರ ಸಮಾವೇಶ ನಡೆಯುವ ಹಿನ್ನೆಲೆ ಫೆಬ್ರವರಿ 15ಕ್ಕೆ ಸಂಪುಟ ಸಭೆ ಇರುತ್ತೆ. ಸೊ ಇದೇ ಮೊದಲ ಬಾರಿಗೆ ಗಡಿ ಜಿಲ್ಲೆಯಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ನಡೀತಾ ಇದೆ. ಸಂಪುಟ ಸಭೆ ಹಿನ್ನೆಲೆ ಅಧಿಕಾರಿಗಳ ಪೂರ್ವಭಾವಿ ಸಭೆಯನ್ನು ನಡೆಸಿದಾದ ನಂತರ ಸಚಿವರಾಗಿರುವಂಥ ವೆಂಕಟೇಶ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದನ್ನು ಮುಂದೂಡಿಕೆ ಮಾಡಲಾಗಿದೆ ಅಂತೇಳಿ. ಸೊ ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವರು ವೆಂಕಟೇಶ್ ಅವರು ಸೊ 13 ಹಾಗೂ 14ಕ್ಕೆ ಒಂದು ಹೂಡಿಕೆದಾರರ ಸಮಾವೇಶ ಇದೆ. ಹಂಗಾಗಿ ಅವತ್ತು 13ನೇ ತಾರೀಕಿಗೆ ಫಿಕ್ಸ್ ಆಗಿತ್ತು, ಅದನ್ನು 15ನೇ ತಾರೀಕಿಗೆ ಕ್ಯಾಬಿನೆಟ್ ಮೀಟಿಂಗ್ ಮಾಡಲಾಗಿದೆ. 16ಕ್ಕೆ ಚಾಮರಾಜನಗರದಲ್ಲಿ ಒಂದು ಬೃಹತ್ ಕೈ ಸಮಾವೇಶ ಇದೆ. ಇದು ಮೊದಲ ಬಾರಿಗೆ ಗಡಿ ಜಿಲ್ಲೆಯಲ್ಲಿ ಈ ಒಂದು ಕ್ಯಾಬಿನೆಟ್ ಮೀಟಿಂಗ್ ನಡೀತಾ ಇದೆ. ಮಹದೇಶ್ವರ ಬೆಟ್ಟದಲ್ಲಿ ಫಿಕ್ಸ್ ಆಗಿದ್ದ ಸಚಿವ ಸಂಪುಟ ಸಭೆ ಇದೆಯಲ್ಲ, ಅದನ್ನು ಮುಂದೂಡಿಕೆ ಮಾಡಲಾಗಿದೆ. ಕಾರಣ ಏನು ಅಂತಂದರೆ ಬೇರೆ ಸಮಾವೇಶ ಇದೆ. ಇಲ್ಲಿ 13 ಮತ್ತು 14ಕ್ಕೆ ಹೂಡಿಕೆದಾರರ ಸಮಾವೇಶ ಇದೆ, ಜಾಗತಿಕ ಹೂಡಿಕೆದಾರರ ಸಮಾವೇಶ ಇದೆ. ಹಾಗಾಗಿ ಇದನ್ನು ಮುಂದೂಡಿಕೆ ಮಾಡಲಾಗಿದೆ. ಆದರೆ ಇಲ್ಲಿ ಚಾಮರಾಜನಗರಕ್ಕೆ ಆ ಒಂದು ಜಿಲ್ಲೆಗೆ ಸಂಬಂಧಪಟ್ಟಂತೆ ಚರ್ಚೆ ಆಗತ್ತೆ. ಸೊ ಮೊದಲ ಬಾರಿಗೆ ಗಡಿ ಜಿಲ್ಲೆಯಲ್ಲಿ ನಡೀತಾ ಇರುವಂಥ ಸಂಪುಟ ಸಭೆ ಇದು. ಈ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗತ್ತೆ, ಆ ಜಿಲ್ಲೆಗೆ ಏನೆಲ್ಲ ಬೇಕು, ಎಲ್ಲದರ ಬಗ್ಗೆ ಚರ್ಚೆ ಆಗುತ್ತೆ. ಇದು ಒಳ್ಳೆಯ ನಿರ್ಧಾರನೆ. ಸಂಪುಟ ಸಭೆ ಇರುವಂಥ ಹಿನ್ನೆಲೆಯಲ್ಲಿ ಅಧಿಕಾರಿಗಳ ಪೂರ್ವ ಸಭೆಯನ್ನು ಇವತ್ತು ಕರೆಸಿದ್ರು. ಅಲ್ಲಿ ಎಲ್ಲವೂ ಕೂಡ ಚರ್ಚೆ ಆಗಿದೆ. ಏನೇನು ಮಾಡಬೇಕು, ಯಾವ ರೀತಿಯಾಗಿ ಚರ್ಚೆ ಆಗಬೇಕು, ಆ ಚಾಮರಾಜನಗರ ಜಿಲ್ಲೆ ಏನಿದೆಯಲ್ಲ ಅದಕ್ಕೆ ಏನು ಕೊಡುಗೆ ಕೊಡಬೇಕು, ಅಲ್ಲಿ ಏನೆಲ್ಲ ಚರ್ಚೆ ಆಗಬೇಕು ಅನ್ನೋದ್ರ ಬಗ್ಗೆ. ಸೊ ಮೊಟ್ಟ ಮೊದಲ ಬಾರಿಗೆ ಗಡಿ ಜಿಲ್ಲೆಯಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ನಡೀತಾ ಇದೆ. ಸೊ ಆ ಜಿಲ್ಲೆಗೆ ಸಂಬಂಧಪಟ್ಟಂತೆ ಅಭಿವೃದ್ಧಿಯ ಕೆಲಸ ಕಾರ್ಯದ ಬಗ್ಗೆ ಸಹಜವಾಗಿ ಚರ್ಚೆ ಆಗುತ್ತೆ. ಸೊ ಒಳ್ಳೆಯ ನಿರ್ಧಾರನೇ. ಸರ್ಕಾರಿ ಕಾರ್ಯಕ್ರಮ ಗೌರ್ಮೆಂಟ್ ಸವಲತ್ತುಗಳನ್ನು ವಿತರಣೆ ಮಾಡ್ತಾರೆ. ಈ ಸರ್ಕಾರದ ಸವಲತ್ತುಗಳನ್ನ ಅದನ್ನೆಲ್ಲ ವಿತರಣೆ ಮಾಡ್ತಕ್ಕಂಥ ಒಂದು ಭಾಳ ಬೃಹತ್ ಕಾರ್ಯಕ್ರಮ. ಜಿಲ್ಲಾ ಮಟ್ಟದ ಆ ಜಿಲ್ಲೆಗೆ ಸಂಬಂಧಪಟ್ಟ ಎಲ್ಲ ಶಾಸಕರು ನಾನೆಲ್ಲ ರಿಕ್ವೆಸ್ಟ್ ಮಾಡಿದ್ದೀನಿ. ಸ್ವಲ್ಪ ಹೆಚ್ಚಿಗೆ ಜನ ಕರ್ಕೊಂಡು ಆ ಸಭೆಯನ್ನು ಯಶಸ್ವಿ ಮಾಡ್ತೀನಿ. ಯಾವ ಇಲಾಖೆಯಲ್ಲಿ ಎಲ್ಲ ಬರ್ತಾರೆ, ಎಲ್ಲ ಇಲ್ಲೇ ಇರ್ತಾರೆ, ಉಳಿಸ್ಕೊತೀವಿ ಎಲ್ಲರೂ. 16ನೇ ತಾರೀಕು ಇಲ್ಲಿ ಚಾಮರಾಜನಗರ ಹೆಡ್ ಕ್ವಾರ್ಟರ್ಸಲ್ಲಿ ಏನೋ ಸರ್ಕಾರಿ ಕಾರ್ಯಕ್ರಮ ಗೌರ್ಮೆಂಟ್ ಸವಲತ್ತುಗಳನ್ನು ವಿತರಣೆ ಮಾಡ್ತಾರೆ. ಈ ಸರ್ಕಾರದ ಸವಲತ್ತುಗಳನ್ನ ಅದನ್ನೆಲ್ಲ ವಿತರಣೆ ಮಾಡ್ತಕ್ಕಂಥ ಒಂದು ಭಾಳ ಬೃಹತ್ ಕಾರ್ಯಕ್ರಮ. ಜಿಲ್ಲಾ ಮಟ್ಟದ ಆ ಜಿಲ್ಲೆಗೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51,
ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.